ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ ತೃತೀಯ ಭಾಷೆ ಹಿಂದಿ ವಿಷಯದ 10ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆ 2 ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಎಲ್ಲ ವಿಷಯಗಳಿಗೂ ನಾವು ವೀಡಿಯೋಸ್ಗಳನ್ನು ಮಾಡಿದ್ದೀವಿ ಮಕ್ಕಳ. ಆ ಎಲ್ಲ ವೀಡಿಯೋಸ್ಗಳು ನಮ್ಮ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಇರ್ತದೆ. 2026 ಮಾಡೆಲ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇ ಲಿಸ್ಟ್ ಇದೆ. ಅದರ ಲಿಂಕು ಸಹ ನಮ್ಮ ಡಿಸ್ಕ್ರಿಪ್ಷನ್ಸಲ್ಲಿ ಇರುತ್ತದೆ ಮಕ್ಕಳ. ಹೋಗಿ ನೋಡಿ, ಎಲ್ಲ ವೀಡಿಯೋಸ್ಗಳನ್ನ ನೋಡಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. फर्स्ट में निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प संकेताक्षर सहित पूर्ण रूप से लिखी. ಸೊ ಸರಿಯಾಗಿರೋ ಉತ್ತರವನ್ನು ಆರಿಸಿ ಅದರ ಸಂಕೇತಾಕ್ಷರದ ಜೊತೆನೆ ನೀವು ಬರೀಬೇಕಾಗ್ತದೆ. ಸೊ ಆಲ್ರೆಡಿ ಪ್ರಾಕ್ಟೀಸ್ ಆಗಿದೆ. ಸೊ ಫಸ್ಟ್ ಕ್ವಶನ್, ಸಹಯೋಗ್ ಶಬ್ದ ಕಾ ವಿಲೋಮ್ ರೂಪ ಹೈ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ವಿಯೋಗ, ಅಸಹಯೋಗ, ಯೋಗ, ಭೋಗ್ ಅಂತ ಕೊಟ್ಟಿದ್ದಾರೆ. ಸಹಯೋಗ್ಗೆ ಅಪೋಸಿಟ್ ವರ್ಡ್ ಅಸಹಯೋಗ ಆಗ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ನೌಕಾ ಶಬ್ದಕ ಬಹುವಚನ ರೂಪ ಹೈ. ಸೊ ನೌಕಾ ಶಬ್ದದ ಬಹುವಚನವನ್ನು ಕೇಳಿದರೆ ಇಲ್ಲಿ ನೌಕಾಯೆ, ನಾಕ್, ಮೌಕಾ ಅಂತ ಕೊಟ್ಟಿದ್ದಾರೆ. ಸೊ ನೌಕಾಯೆ ಅನ್ನೋದು ಅದರ ಬಹುವಚನ ರೂಪ ಆಗಿರ್ತದೆ. ಹಾಗಾಗಿ ಕರೆಕ್ಟ್ ಆಗಿರುವ ಆನ್ಸರ್ ಆಪ್ಷನ್ ಎ ಅಲ್ಲಿರುವಂಥದ್ದು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಲೇಖಕ್ ಶಬ್ದಕ ಅನ್ಯ ಲಿಂಗ ರೂಪ ಹೈ. ಸೊ ಲೇಖಕ್ ಶಬ್ದದ ಅನ್ಯಲಿಂಗ ರೂಪ ಕೇಳಿದರೆ ಅದು ಲೇಖಿಕ ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ನಿಮ್ನಲಿಖಿತ್ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯು ರೂಪ ಹೈ. ಸೊ ಕೊಟ್ಟಿರೋದ್ರಲ್ಲಿ ಪ್ರಥಮ ಪ್ರೇರಣಾರ್ಥಕ ಕೇಳಿದರೆ ಸುನಾನ, ಸುನ್ವಾನ, ಸುನಾ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಪ್ರಥಮ ಪ್ರೇರಣಾರ್ಥಕ ಸುನಾನ ಆಗಿರ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಕ್ವಶನ್, ನಿಮ್ನಲಿಖಿತ್ ಮೇಸೆ ಗುಣ ಸಂಧಿ ಕಾ ಉದಾಹರಣ ಹೈ. ಸೊ ಕೊಟ್ಟಿರೋದ್ರಲ್ಲಿ ಗುಣಸಂಧಿಯ ಉದಾಹರಣೆ ಕೇಳಿದ್ದಾರೆ ಮಕ್ಕಳ. ಇಲ್ಲಿ ಸದೈವ್, ಚಯನ್, ಅತ್ಯಧಿಕ್, ಮಹೋತ್ಸವ ಅಂತ ಕೊಟ್ಟಿದ್ದಾರೆ. ಮಹೋತ್ಸವ ಅನ್ನೋದು ಗುಣಸಂಧಿಗೆ ಬರುವಂಥದ್ದು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6ನೇ ಕ್ವಶನ್, ದೇಶ್ ವಿದೇಶ ಶಬ್ದಕ ಸಮಾಸ ಹೈ. ಸೊ ದೇಶ್ ವಿದೇಶ ಅನ್ನೋ ಪದದಲ್ಲಿರುವ ಸಮಾಸ ಕೇಳಿದರೆ ಅದು ದ್ವಂದ್ವ ಸಮಾಸ ಆಗಿರ್ತದೆ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಸತ್ಯ ಡ್ಯಾಶ್ ಮಹಿಮಾ ಅಪಾರ ಹೈ. रिक्त स्थान में सही कारक होगा. ಇಲ್ಲಿ ಮೇ, ಕಿ, ನೇ, ಪರ್ ಅಂತ ಇದೆ. ಸತ್ಯ ಕಿ ಮಹಿಮಾ ಅಪಾರ ಹೈ. ಸೊ ಹಾಗಾಗಿ ಕಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಸರಿಯಾಗಿರುವ ಉತ್ತರ. ನೆಕ್ಸ್ಟ್ 8ನೇ ಪ್ರಶ್ನೆ, ಆಪ್ನೆ ಚಶ್ಮಾ ಲಗಾಯ ನಹಿ ತಾ ಅಂತ ಹೇಳಿ ಕೇಳಿದ್ದಾರೆ. ಸೊ ವಾಕ್ಯ ಮೇ ಪ್ರಯುಕ್ತ ವಿರಾಮ್ ಚಿಹ್ನೆ. ಸೊ ಅಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಪ್ರಶ್ನಾರ್ಥಕ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದಿಷ್ಟು ನಿಮಗೆ MCQನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮಕ್ಕಳ. ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಇದೇ ರೀತಿ ಇದೇ ಕ್ವಶನ್ಸ್ ಎಲ್ಲ ಈ ಪ್ಯಾಟ್ರನಲ್ಲೇ ನಿಮ್ಮ ಎಕ್ಸಾಮ್ಗೆ ಬರುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 2, ಪ್ರಥಮ 2 शब्द का सूचित संबंध के अनुरूप तीसरे शब्द का संबंधित शब्द लिखिए. ಸೊ ಇಲ್ಲಿ ಅನುರೂಪತಾಗಳನ್ನ ಕೇಳಿರ್ತಾರೆ ಮಕ್ಕಳ, 4 ಇರ್ತದೆ. 9th ಕ್ವಶನ್, ಜಲಾಲುದ್ದೀನ್ ಅಂತರಂಗ ಮಿತ್ರ ಶಂಶುದ್ದೀನ್ ಚಚೇರೆ ಬಾಯಿ ಆಗಿರ್ತಾರೆ. ಹಾಗಾಗಿ ಚಚೇರೆ ಬಾಯಿ ಅಂತ ಬರೀಬೇಕು. ನೆಕ್ಸ್ಟ್ 10ನೇ ಪ್ರಶ್ನೆ, ಸರ್ ಎಂ ವಿಶ್ವೇಶ್ವರಯ್ಯ ಮಹಾನ್ ಅಭಿಯಂತ್ರ, ಸರ್ CV ರಾಮನ್ ಮಹಾನ್ ವೈಜ್ಞಾನಿಕ. 11ನೇ ಪ್ರಶ್ನೆ, ಹಾತಿ ಜಂಗಲಿ ಜಾನುವಾರು, ಬೈಸಾ ಪಾಲತು ಜಾನುವಾರು. 12ನೇದು ಮುಖಿಯಾ ಕಾ ಗುಣ ಮುಖ್ಸೆ ಸಮಾನ, ಸಂತ ಕಾ ಗುಣ ಹನ್ಸ್ಗೆ ಸಮಾನ. ಸೊ ಇದಿಷ್ಟು ನಿಮಗೆ ಗ್ರಾಮರ್ ಪಾರ್ಟಿಗೆ ಬರ್ತದೆ ಮಕ್ಕಳ. ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ನ ನೋಡ್ತಾ ಹೋಗೋಣ. थर्ड में निम्नलिखित प्रश्नों के उत्तर एक एक वाक्य में पूर्ण लिखिए. 4 मार्क्स क्वेश्चंस. 13th क्वेश्चन, स्वाद में सेब किससे बढ़कर नहीं है. सेब आम से बढ़कर नहीं है. क्वेश्चन नंबर 14, सिंगापुर आदिवासी कहाँ रहते हैं. सिंगापुर आदिवासी पूर्वोत्तर भारत में रहते थे. 15ನೇ ಪ್ರಶ್ನೆ, नर किन किन को एक समान लांग सकता है. नदी, सागर, पर्वत को नर एक समान लांग सकता है. नेक्स्ट, यशोदा किसकी कसम खाती है. यशोदा गोधन की कसम खाती है. तो दस्ट वन वर्ड आंसर्स क्वेश्चंस. नेक्स्ट 4th में निम्नलिखित प्रश्नों के लिए उत्तर 2 या 3 वाक्य में लिखिए. 8 ಪ್ರಶ್ನೆಗಳು ಬರ್ತದೆ.
क्वेश्चन नंबर 17, आशी अम्मा जी अब्दुल कलाम को खाने में क्या क्या देती है. ಸೊ ಆಶಿ ಅಮ್ಮ ಅವರು ಅಬ್ದುಲ್ ಕಲಾಂ ಅವರ ಊಟದಲ್ಲಿ ಏನೇನನ್ನು ಕೊಡ್ತಾ ಇದ್ರು. आशी अम्मा बालक कलाम के सामने केले का पत्ता बिछती, उस पर चावल गरम गरम स्वादिष्ट सांबर डालती, नारियल की चटनी घर का बना आचर की परस्ती है. ಸೊ ಇದಿಷ್ಟು ಅದರ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕಾಶ್ಮೀರಿ ಸೇಬ್ ಪಾಠ का आशय बताइए. ಸೊ ಕಾಶ್ಮೀರಿ ಸೇಬ್ ಪಾಠದ ಆಶಯವನ್ನು ಕೇಳಿದ್ದಾರೆ. बाजार में आने वाली धोखेबाजी पर प्रकाश डाल गया है. खरीदारी करते समय हमें सावधान रहना चाहिए, नहीं तो धोखा खाने की संभावना होती है. नेक्स्ट 19th क्वेश्चन, लेखक ने मंत्री को क्या समझाया. लेखक ने मंत्री को समझाया कि ऐसा हरगजी मत कीजिए. ईमानदारों के सम्मेलन में पुलिस ईमानदारों की तलाशी ले, यह बड़ी अशोभनीय बात होगी. फिर इतने बड़े सम्मेलन में थोड़ी गड़बड़ी होगी थी. नेक्स्ट क्वेश्चन नंबर 20, गांव के आदर्श गांव कैसे बनाया जा सकता है. बच्चों ने गांव की सफाई की. गांव का कूड़ा काजर एक निश्चित जगह में डाला. गांव के चारों तरफ पेड़ पौधे लगाया. गांव के गड्ढों के मीटर से डांपा. क्वेश्चन नंबर 21, आधुनिक मानव की भौतिक साधन का वर्णन कीजिए. आधुनिक मानव ने प्रकृति के हर तत्व पर विजय प्राप्त कर ली है. वह नदी सागर पर्वत को एक समान लांघ सकता है. उसका यान गगन में जा रहा है. नेक्स्ट क्वेश्चन नंबर 22, यशोदा कृष्णा के क्रोध के कैसे शांत करती है. यशोदा कहती है कृष्णा सुनो, बलराम जन्म के जुगलखोर है. मैं गौदन की कसम खाकर कहती है, मैं तुम्हारी माँ हूँ और तुम मेरा पुत्र हो. नेक्स्ट 23 क्वेश्चन, सौरमंडल का सबसे बड़ा ग्रह कौन सा. सौरमंडल का सबसे बड़ा ग्रह बृहस्पति है. सौरमंडल का सबसे बड़ा उपग्रह गैनीमेड है. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಶನಿ का वायुमंडल का निर्माण किस प्रकार हो. ಯಾವ ರೀತಿ ಶನಿಯ ವಾಯುಮಂಡಲ ಆಗಿದೆ. शनि का वायुमंडल का निर्माण हाइड्रोजन, हीलियम, मीथेन और अमोनिया गैस से बना है. नेक्स्ट 24 क्वेश्चन, शास्त्र में सत्य बोलने का तारीफ कैसे समझाया गया. सत्य बोलो जो दूसरे का प्रिय लगे, अप्रिय सत्य मत बोलो. ಸೊ ಅದಕ್ಕೆ ಆಪ್ಷನ್ ಅನ್ನು ಕೊಟ್ಟು सलमा ने मीना मैडम से क्या कहा. प्रकृति हमारी माता है, हमें अपनी प्रकृति संसाधन का अपव्यय नहीं करना चाहिए. अपने पर्यावरण को स्वच्छ रखना हमारा दायित्व है. ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳಾಗಿರ್ತದೆ ಮಕ್ಕಳ. ಸೊ ಈಗ ನಾವು 3 ಅಂಕದ ಪ್ರಶ್ನೆಗಳನ್ನು ನೋಡಬೇಕಾಗ್ತದೆ. तो मेन निम्नलिखित प्रश्नों के उत्तर 3-4 वाक्य में लिखिए. ಸೊ ಇಲ್ಲಿ 9 ಪ್ರಶ್ನೆಗಳು ಬರ್ತದೆ. क्वेश्चन नंबर 25, गिल्लू की प्रति महादेवी वर्मा जी की ममता का वर्णन कीजिए. ಸೊ ಇಲ್ಲಿ ನಮಗೆ ಕವಿ ಮಹಾದೇವಿ ವರ್ಮಾ ಅವರು ಯಾವ ರೀತಿ ಅವರು ಗಿಲ್ಲುವನ್ನು ನೋಡಿಕೊಂಡ್ರು, ಆ ಒಂದು ಪ್ರೀತಿಯಿಂದ ನೋಡಿಕೊಂಡ್ರು, ಅದನ್ನು ವರ್ಣನೆ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ममता देवी वर्मा के पशु पक्षियों के प्रेम था, इसलिए उन्होंने गिल्लू की रक्षा की. उसके लिए एक झूला तैयार किया, बड़े प्यार से उसे काजू खिलाया, घर के कुत्ते बिल्लियों से उसकी रक्षा की, अंतिम समय में उसे बचने की पूरी कोशिश की, सोनो जूही की लता के नीचे उसकी समाधि बनाई. नेक्स्ट क्वेश्चन नंबर 26, कर्नाटक राज्य का शिल्पकला का वर्णन कीजिए. कर्नाटक की शिल्पकला अलौकिक है. बादामी हाइवोले पत्तत्कल्लू की मंदिर बहुत सुंदर है. बेलूरू हलेबीडु सोमनाथेश्वर की मंदिर की मूर्तियाँ सजीव लगती है. श्रवणबेळगोಳ के गोमटेश्वरा की 57 फीट ऊंची मूर्ति दुनिया को ತ್ಯಾಗ और ಶಾಂತಿ का ಸಂದೇಶ ದೇತಿ है. ಸೊ ಇದಿಷ್ಟು ಬರೆದ್ರೆ ಸಾಕು. ಇದನ್ನು ಹೆಚ್ಚಾಗಿ 3 ಅಂಕಕ್ಕೆ ಈ ವರ್ಷ ಕೇಳ್ತಿರೋದ್ರಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ 27ನೇ ಕ್ವಶನ್, ಸೋಷಲ್ ನೆಟ್ವರ್ಕಿಂಗ್ ಏಕ ಕ್ರಾಂತಿಕಾರಿ ಕೋಸ್ ಹೈ ಕೈಸೆ. ಸೊ ಸೋಷಲ್ ನೆಟ್ವರ್ಕಿಂಗ್ ಅನ್ನೋದು ಒಂದು ಕ್ರಾಂತಿಕಾರಿಯಾಗಿರುವಂತಹ ಜಾಲ ಆಗಿದೆ. ಯಾವ ರೀತಿ ಕೇಳಿದ್ದಾರೆ. ಸೊ ಸೋಷಲ್ ನೆಟ್ವರ್ಕಿಂಗ್ ಏಕ क्रांतिकारी कोस है जिसमें दुनिया भर में लोगों को एक जगह ला खड़ा किया है.
इसका कई साइटों से फेसबुक, ट्विटर, लिंक्डइन आदि इन साइटों के कारण देश विदेशों के लोगों के रहना सहना, खाना पाना, वेशभूषण, काल संस्कृति आदि का प्रभाव शीघ्रातिशीघ्र हमारे समाज पर पड़ रहा है। नेक्स्ट 28th क्वेश्चन, धीरज सक्सेना को रोबोट की ज़रूरत क्यों थी? ಯಾಕೆ ಅವರಿಗೆ ರೋಬೋಟ್ದ ಅವಶ್ಯಕತೆ ಇತ್ತು? ಸೊ ಯಾಕೆಂತ ಹೇಳಿದ್ರೆ धीरज सक्सेना के परिवार में सदरोमा नाम का एक नौकर था। एक दिन वह चलती बस से गिर गया, उसे खतरनाक चोट आई, उसे अस्पताल में भर्ती करना पड़ा। सक्सेना का परिवार बड़ा था, उसे अपने परिवारों के लिए कष्ट ना देखने गया, इसलिए धीरज सक्सेना ने घर में रोबोट रखने का निर्णय किया। नेक्स्ट 29 दक्षिण शिखर पर चढ़ते समय बचेंद्री के अनुभव को बताइए। ಸೊ ದಕ್ಷಿಣ ಶಿಖರವನ್ನು ಏರಿದಾಗ ಬಚೇಂದ್ರಿ ಅವರಿಗೆ ಆದಂತಹ ಅನುಭವಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯು ಸಹ ಈಸಿಯಾಗಿದೆ ಮಕ್ಕಳ, ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 30ನೇ ಪ್ರಶ್ನೆ, ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯ का वर्णन कीजिए. ಸೊ ಮಾತೃಭೂಮಿ ಅಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ? ಸೊ मातृभूमि का प्रकृति सौंदर्य अत्यंत सुंदर है, मातृभूमि के खेत हरे भरे है, मातृभूमि के वन उपवन फल फूलों से भरे है, मातृभूमि के अंदर अपार खनिज संपद है. ಸೊ ಇದಿಷ್ಟು ಬರೀರಿ ಮಕ್ಕಳ, ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. नेक्स्ट 31ನೇ ಪ್ರಶ್ನೆ, ಕವಿತಾ के अनुसार समय का महत्व समझाइए. ಸೊ ಸಮಯದ ಮಹತ್ವವನ್ನು ಕವಿತೆಯಲ್ಲಿ ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಅದನ್ನು ನಾವು ಬರೀಬೇಕು. समय अत्यंत महत्वपूर्ण है, बीत हुआ समय कभी वापस नहीं आता, समय ईश का दिया हुआ अति अनुपम धन है, इसलिए हमें काम करने का जो अवसर प्राप्त है उसे व्यर्थ जाने नहीं देना चाहिए. ಹಾಗಾಗಿ ನಾವು ಸಮಯವನ್ನು ವ್ಯರ್ಥವನ್ನು ಮಾಡಬಾರ್ದು. ಸಮಯ ದೇವರು ಕೊಟ್ಟಂಥ ಒಂದು ಅತಿ ಅನುಪಮವಾಗಿರುವಂಥ ಒಂದು ವರವಾಗಿದೆ. ನೆಕ್ಸ್ಟ್ 32ನೇ ಪ್ರಶ್ನೆ, ನಮಗಲ್ಲಿ ಭಾವಾರ್ಥವನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ. ಮುಖಿಯ ಮುಗ್ಸೆ ಚಾಯಿಯೇ ಖಾನಾ ಪಾನಾ ಕೋ ಏಕ್ ಪಾಲೈ ಪೋಸೈ ಸಕಲ್ ಅಂಗ್ ತುಳಸಿ ಸಹಿತ ವಿವೇಕ. ಸೊ ತುಳಸಿದಾಸ್ ಅವರ ಈ ಒಂದು ಇದನ್ನು ಕೊಟ್ಟಿದ್ದಾರೆ. ತುಳಸಿದಾಸ್ ಜಿ कहते हैं मुखिया को मुख से समानाज होना चाहिए, मुख खाने पीने को द्वार, शरीर की सभी अंगों को पालन पोषण विवेक के साथ करता है, इसी तरह एक मुखिया को अपनी प्रास का पालन पोषण विवेक के साथ करना चाहिए. नेक्स्ट 33ನೇ ಪ್ರಶ್ನೆ, निम्नलिखित गद्यांश का अनुवाद कन्नड़ या अंग्रेजी में कीजिए. ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ನಾವು ಇದನ್ನು ನಾವು ಅನುವಾದ ಮಾಡಬೇಕು. कर्नाटक में कन्नड़ भाषा बोली जाती है और इसकी राजधानी बेंगलुरु है, यह देश विदेश के लोग आकर बस गया है. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ, ಬೆಂಗಳೂರು ಇದರ ರಾಜಧಾನಿಯಾಗಿದೆ, ಇಲ್ಲಿ ದೇಶ ವಿದೇಶಗಳಿಂದ ಜನರು ಬಂದು ನೆಲೆಸಿದ್ದಾರೆ. ಸೊ ಅದನ್ನು ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 6th में निम्नलिखित प्रश्न का उत्तर 4-5 ವಾಕ್ಯ में लिखिए ಕೇಳಿದರೆ ಇಲ್ಲಿ 2 ಪ್ರಶ್ನೆಗಳು ಬರ್ತದೆ. 34ನೇ ಪ್ರಶ್ನೆ, ಇಲ್ಲಿ 2 ಆಪ್ಷನ್ ಇದೆ. ಕರೆಕ್ಟಾಗಿರುವ ಆನ್ಸರ್ ನಿಮಗೆ ಯಾವುದು ಬರ್ತದೆ ಅದನ್ನು ಮಾತ್ರ ಬರೀರಿ, ಎರಡನ್ನೂ ಅಟೆಂಡ್ ಮಾಡಬೇಡಿ. राज किशोर के मानवीय गुण का परिचय दीजिए ಅಥವಾ बसंत एक ईमानदार लड़का है. ಸೊ ಎರಡೂ ಸಹ ಮೋಸ್ಟ್ ರಿಪೀಟೆಡ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್. ಬಸಂತ್ ಹೇಕ್ ಇಮಾನ್ದಾರ್ ಲಡ್ಕ ಅದು ತುಂಬ ಈಸಿ ಮಕ್ಕಳ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದನ್ನು. ಸೊ ಇದನ್ನು ನಾನು ಹಾಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ 35ನೇದು, ನಿಮ್ನಲಿಖಿತ್ ಕವಿತಾಂಶ ಪೂರ್ಣ ಕೀಜಿಯೇ. ಸೊ ಕೊಟ್ಟಿರುವ ಒಂದು ಕವಿತಾಂಶವನ್ನು ಪೂರ್ಣ ಮಾಡಬೇಕು. ನಿಮಗಿಲ್ಲಿ ಅಸಫಲತಾನೇ ಕೊಡೋದು. ಅಸಫಲತ್ ಏಕ್ ಚುನೌತಿ ಹೈ, ಇಸೆ ಸ್ವೀಕಾರ ಕರೋ. ಸೊ ಇದನ್ನು ಪೂರ್ತಿ 4 ಲೈನನ್ನು ಯಾವುದೇ ಗ್ರಾಮ್ಯಾಟಿಕ್ ಮಿಸ್ಟೇಕ್ ಇಲ್ಲದೆ ಬರೆದ್ರೆ 4 ಅಂಕ ಸಿಗ್ತದೆ. ನೆಕ್ಸ್ಟ್ 7ನೇ ಮೇನು, ಗದ್ಯಾಂಶಕ್ಕೋ ಪಡ್ಕರ್ ನಿಮ್ನಲಿಖಿತ್ ಪ್ರಶ್ನೋಕ ಉತ್ತರ ಲಿಖಿಯೇ. ಸೊ ಈ ಗದ್ಯಾಂಶವನ್ನು ಓದ್ಕೊಳ್ಳಿ ಮಕ್ಕಳ, ಅದಕ್ಕೆ 4 ಪ್ರಶ್ನೆಗಳಿರ್ತದೆ, ಆನ್ಸರ್ ಮಾಡಬೇಕು. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಮಾನವ್ ಕಿ ಪ್ರವೃತ್ತಿಯು ಕೌನ್ ಸಿ ಹೈ. ಸೊ ಅದಕ್ಕೆ ಸ್ವಾರ್ಥ ಅವರ ಪರಮಾರ್ಥ. ಮಾನವ್ ಕಿ ಪ್ರವೃತ್ತಿಯು ಸ್ವಾರ್ಥ ಅವರ ಪರಮಾರ್ಥ ಹೈ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ, ನಿಸ್ವಾರ್ಥಿ ಮನುಷ್ಯ
संपत्ति का संचयन क्यों करता है बिकॉज समाज के कल्याण के लिए. ಸೊ ಇಷ್ಟೇ, ಬಹಳ ಈಸಿ ನೋಡಿ, ಅಲ್ಲೇ ಕೊಟ್ಟಿದ್ದಾರೆ समाज के कल्याण के लिए. ಒನ್ ವರ್ಡ್ ಆನ್ಸರ್ ಸೇ ಇರ್ತದೆ. वृक्ष किसके लिए फल धारण करते हैं पर हित के लिए. नेक्स्ट, प्रकृति हमें क्या संदेश देती है. प्रकृति हमें ನಿರಂತರ ಪರೋಪಕಾರ का ಸಂದೇಶ ದೇತಿ है. ಸೊ ಈಸಿಯಾಗಿ ನೋಡಿ ನೀವು ಇಲ್ಲಿ 4 ಅಂಕಗಳನ್ನು ಗಳಿಸ್ಕೋಬೋದು. ಆ್ಯಂಡ್ 8ನೇ ಮೇನಿಗೆ ಬಂದರೆ ಇಲ್ಲಿ ನಿಮಗೆ ಒಂದು ನಿಬಂಧ ಇರ್ತದೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀಬೇಕು. ಇಲ್ಲಿ ಕೇಲ್ಕ ಮಹತ್ವ. ಸೊ ಫಸ್ಟ್ ಪ್ರಸ್ತಾವನೆಯನ್ನು ಬರಿತಾ ಹೋಗಿ. ನೆಕ್ಸ್ಟ್ ಕೇಲ್ಕ ಪ್ರಕಾರ ಯಾವೆಲ್ಲ ರೀತಿಯ ಆಟಗಳಿದ್ದಾವೆ ಅದನ್ನು ಬರೀರಿ. ತದನಂತರ ನೀವು ಅದರ ಉಪಯೋಗವನ್ನು ಬರೆದು ಅದರಿಂದ ಏನೆಲ್ಲ ಲಾಭಗಳು ಸಿಗ್ತವೆ ಅವೆಲ್ಲವನ್ನು ಬರೆದು ಲಾಸ್ಟಿಗೆ ಉಪಸಂಹಾರವನ್ನು ಬರೀಬೇಕು. ಸೊ ಅದು ಬಿಟ್ಟರೆ ಗ್ರಾಮ್ ಸುಧಾರಣೆನ ಕೊಟ್ಟಿದ್ದಾರೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಇದೆ. ನಿಮಗೆ ಇದರ ಡಿಸ್ಕ್ರಿಪ್ಷನಲ್ಲಿ PDF ಅನ್ನು ಹಾಕಿರ್ತೀನಿ, ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಆ್ಯಂಡ್ ಎಲ್ಲ ಅದು 3 ಇರೋವಂಥದ್ದು ಮೊಬೈಲ್ ಫೋನ್ ಶಿಕ್ಷಕ ಏಕ ಸಾಧನ್. ಸೊ ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರ್ತ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ 5 ಅಂಕಕ್ಕೆ ಮಕ್ಕಳ ನಿಮಗೆ ಒಂದು ಪ್ರಶ್ನೆ ಇರ್ತದೆ. कोई पत्र लेखन इರ್ತದೆ. कोई कारण देकर 3 दिन की छुट्टी मांगते हुए ಪ್ರಧಾನಾಧ್ಯಾಪಕ के नाम एक छुट्टी पत्र लिखी. ಯಾವುದೇ ಒಂದು ಕಾರಣವನ್ನು ಕೊಟ್ಟು ಬರೀಬೇಕು. ಸೊ ಈ ಫಸ್ಟ್ ಇಲ್ಲಿ ದಿನಾಂಕ ಬರೀರಿ. ಪ್ರೇಷಕ್. ನೆಕ್ಸ್ಟ್ ಸೇವಾ ಮೇ ಪ್ರಧಾನಾಧ್ಯಾಪಕ ಜಿ ಆದರ್ಶ ವಿದ್ಯಾಲಯ ಮೈಸೂರು. ಸೊ ಯಾವುದು ಅಡ್ರೆಸ್ಸನ್ನು ಬರೀರಿ. ಆದರಣೀಯ ಮಹೋದಯ್ ವಿಷಯ ಅಂತ ಹಾಕಿ, ಏನು ಕಾರಣಕ್ಕೆ ನೀವು ರಜೆ ಕೇಳ್ತಿದ್ರೆ ಅದನ್ನು ಹಾಕಿ. ನೆಕ್ಸ್ಟ್ ಧನ್ಯವಾದ ಸಹಿತ ಅಂತ ಹಾಕಿ. ಆಪ್ಕ ಆಜ್ಞಾಕಾರಿ ಛಾತ್ರ ಸ್ಥಳವನ್ನು ಹಾಕಿ. ಇದಿಷ್ಟು ಬರೆದ್ರೆ ನಿಮಗೆ 5 ಅಂಕ. ಸೊ ಅದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಅಪ್ನಿ ಪಢಾಯಿ ಕೆ ಬಾರೆ ಮೇ ಬತಾತೆ ಹುಯೆ ಪಿತಾಜಿ ಕೆ ನಾಮ್ ಪತ್ರ ಲಿಖಿಯೆ. ಸೊ ಪಿತಾಜಿಗೆ ಪತ್ರ ಇರುತ್ತೆ ಅಥವಾ ಚುಟ್ಟಿ ಪತ್ರ. ಸೊ ಚುಟ್ಟಿ ಪತ್ರ ಒಂದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 100% ಕ್ವಶನ್ ಫಿಕ್ಸ್ ಇರ್ತದೆ. ಸೊ ಇದಿಷ್ಟು ನೋಡಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ 2ರಲ್ಲಿ ಬಂದಂತಹ ಪ್ರಶ್ನೆಗಳು. ಸೊ ಸಂಪೂರ್ಣ ಉತ್ತರಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.